ಹಲೋ, ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ ಮಹೇಶ್ ಟೈಲರ್ ಹೊಸ ಹೆಮ್ಮಿಗೆ. ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ವೀಕ್ಷಣೆ ಮಾಡ್ತಾ ಇದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಬೇಕಾಗಿ ವಿನಂತಿ. ಇವತ್ತಿನ ವಿಡಿಯೋ ಬಂದು ನಮ್ಮ ಪೂಜ್ಯ ತಂದೆಯವರಾದಂತಹ ಡ್ರಾಮಾ ಮಾಸ್ಟರ್ ಚಿನ್ನಸ್ವಾಮಿಯವರ ಒಂದು ಪರಿಚಯ ಮಾಡ್ತೀನಿ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದೆ ಅವ್ರ ಮನೆ. ಮೊದಲನೇ ಸಂದರ್ಶನ ನಮ್ಮ ತಂದೆಯವ್ರನ್ನೇ ಮಾಡ್ತಾ ಇದ್ದೀನಿ ಫ್ರೆಂಡ್. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಿಕ್ಕಪ್ಪನವರಾದ ಕಿರು ಪರಿಚಯವನ್ನು ಮಾಡಿಸುತ್ತೇವೆ. ನಿಮ್ಮ ಹೆಸರು, ನಿಮ್ಮ ಇದು ಹೇಳಿ. ನಾನೊಬ್ಬ ಕೇಂದ್ರ ತಾಲೂಕು ಎಣ್ಣೆ ಗ್ರಾಮ, ಮೈಸೂರು ಜಿಲ್ಲೆ. ಇವರು ಎಣ್ಣೆ ಗ್ರಾಮದಲ್ಲಿ ವಾಸವಾಗಿರತಕ್ಕಂಥ ನಾನೊಬ್ಬ ಡ್ರಾಮಾ ಮಾಸ್ಟ್ರು. ಏನೋ ನನಗೆ ಗೊತ್ತಿರೋ ಅಷ್ಟೊಂದು ಒಂದು 35 ವರ್ಷದಿಂದ ಕಲಾಶೆಯನ್ನು ಮಾಡ್ತಾಯಿದ್ದೀನಿ. ಸುಮಾರು ಒಂದು 20-15 ನಾಟಕಗಳನ್ನ ಕಲಿಸಿದ್ದೀನಿ. ನಿಮ್ಮ ಕುಟುಂಬದಿಂದ ಕಿರು ಪರಿಚಯ ಮಾಡಿ. ನಮ್ಮ ತಂದೆ HP ಭೀಮತ್ರಪ್ಪ, ಅವರು ಕೂಡ ಡ್ರಾಮಾ ಮಾಸ್ಟ್ರು. ಅವರು ಕೆಲವು ನಾಟಕಗಳ ಬೇಕಾಸ್ ನಾಟಕಗಳನ್ನ ಆಡಿಸಿದ್ದಾರೆ. ಅವರ ವೃತ್ತಿನೇ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ತದನಂತರ ಇನ್ನು ಕೆಲವರು ಇದ್ದಾರೆ. ನಮ್ಮ ಕುಟುಂಬ ಅಂತಂದರೆ ನಾವು ಮತ್ತು ನನ್ನ ಹೆಂಡತಿ ರತ್ನಮ್ಮ ಅಂತ. ನನಗೆ 3 ಜನ ಗಂಡು ಮಕ್ಕಳು. ಅವ್ರಿಗೆ ಆ 3 ಜನ ಗಂಡು ಮಕ್ಕಳು ಎಲ್ಲರೂ ವೃತ್ತಿಯಲ್ಲಿ ಮಾಡ್ತಾ ಇದ್ದಾರೆ. ಹಿರಿಯವನು ಗಿರೀಶ್ ಅಂತ, ಎರಡನೇನು ರಮೇಶ್ ಅಂತ, ಮೂರನೇನು ಮಹೇಶ್ ಅಂತ ಕಿರಿಯವನು. ಅವನೇ ಸ್ವಲ್ಪ ಕಲೆನಲ್ಲಿ ಕೂಡ ಮತ್ತೆ ಕಲೆ ಕೆಲವು ಪಾಠನು ಮಾಡ್ತಾ ಇದ್ದಾನೆ, ನಾಟಕ ಮಾಡ್ತಾ ಇದ್ದಾನೆ. ಅವರಿಬ್ಬರಲ್ಲಿ ಆ ತರ ಬಂದಿರೋ ಕಿರಿ ಮಗನಿಗೆ ನಿಮ್ಮಿದು ಆಗ್ತಾ ಇದೆ. ಅವನು ಗೊತ್ತಾರೆ. ಈ ಯೂಟ್ಯೂಬ್ ಎಲ್ಲ ಕಳಿಸ್ತಾ ಇರೋನು, ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ. ಚಾನಲ್ ಮಾಡ್ತಾವನ. ನಾನು ಒಳ್ಳೇದಾಗಲಿ ಹಾರೈಸ್ತಾ ಇದ್ದಾರೆ. ನೀವು ಕಲಿಸಿದ ಗುರುಗಳು ಯಾರು ನಿಮ್ಮ ಇದಕ್ಕೆ? ನಮ್ಮ ಗುರುಗಳು ಅಂತಂದ್ರೆ ವಾದ್ಮಂಗಲ ರಂಗಪ್ಪ ಅಂತ. ಅವರು ನಮಗೆ ಪ್ರಾಕ್ಟೀಸ್ ಕೊಟ್ಟರು ಒಂದು ಸ್ವಲ್ಪ ದಿನ. ಅವರು ಕಾಲ ಆದ ನಂತರ ನಮ್ಮ ತಂದೆ ಹೇಳ್ಕೊಡ್ತಾ ಇದ್ರು. ಆದ್ರೆ ನಮ್ಮ ತಂದೆ ತೀರೋದ್ಮೇಲೆ ನಾವು ಅವ್ರ ಹತ್ರ ಸೇರಿದೆ. ಅವ್ರು ಬಿಟ್ರೆ ನಮ್ಮ ಚಿಕ್ಕಪ್ಪ, ನಮ್ಮ ಸ್ವಂತ ನಮ್ಮ ತಂದೆ ತಮ್ಮ, ಅವರು ಮಾಡಿದ್ರು ಸಿದ್ಲಿಂಗಪ್ಪನವರು. ಅವರು ಕೂಡ ನಮ್ಗೆ ಸ್ವಲ್ಪ ದಿನ ಟ್ರೈನಿಂಗ್ ಕೊಟ್ಟರು. ಅದನ್ನ ಅದೇ ವೃತ್ತಿ ಮಾಡ್ಕೊಂಡು ಮಾಡ್ತಾ ಇದ್ದೇನೆ. ಮೊದಲು ನಿಮ್ಮ 25 ವರ್ಷದಿಂದ ನೀವು ನಾಟಕ ಕಲಿಸ್ಬೇಕಾದ್ರೆ ಸೀನ್ಸ್ ಇವಕ್ಕೆಲ್ಲ ಏನು ಖರ್ಚು ಬೀಳ್ತಾ ಇತ್ತು? ನಾವು ನಾಟಕ ಆಗಿನ ಖರ್ಚು ಅಂತಂದ್ರೆ ಸೀನ್ಸ್ ಎಲ್ಲ ಇವತ್ತೆಲ್ಲ 4,000ರಿಂದ 5,000. ಅವಾಗ 30 ವರ್ಷದಿಂದ ಹಿಂದೆ 4,000ರಿಂದ 5,000. ಯಮರಗಾಲ ಇರ್ಬೋದು, ಮತ್ತೆ ಕೊಳಗಾಲ ವೆಂಕಟೇಶ್ವರ, ಮತ್ತೆ ಬಸವೇಶ್ವರ, ಇಲ್ಲಿ ಸುಜಾತ್, ಇವೆಲ್ಲ ತರಿಸ್ತಾ ಇದ್ರು. ಅವನ್ನೆಲ್ಲ 4,000-5,000 6,000 ಬರ್ತಾ ಇದ್ರು. ಈಗ ಅವೆಲ್ಲ ದುಬಾರಿ. ಮತ್ತೆ ಲೇಡೀಸ್ ಎಲ್ಲ 400 ರೂಪಾಯಿ 500 ರೂಪಾಯಿ ಒಳಗೆ. ಅವ್ರಿಗೆ 2 ದಿನ ಬರ್ತಿದ್ರು. ಅವರೆಲ್ಲ 500 ರೂಪಾಯಿ ಹಾಗೆ ಜಾಸ್ತಿ. ಬಸ್ ಚಾರ್ಜ್ 100 ರೂಪಾಯಿ ಕೊಡೋದು. ಅದೆಲ್ಲ ಕಮ್ಮಿ ಇತ್ತು. ಇವಾಗ ಸ್ವಲ್ಪ ಜಾಸ್ತಿ. ನಿಮ್ಮ ವಾದ್ಯ ವೃಂದದವರು ಯಾರಿದ್ರು ಅವಾಗ? ನಮ್ಮ ವಾದ್ಯ ವೃಂದ ಅಂತರ ಪಕ್ಕವಾದ್ಯ ವೆಂಕಟೇಶ್, ದಸ್ಪಾಲ್ ವೆಂಕಟೇಶು, ಮತ್ತೆ ದಸ್ಪಾಲ್ ತಬಲಾ ದಸ್ಪಾಲು, ಕ್ಯಾಶ್ ಫಿಟ್ಲು, ಮತ್ತೆ ಕ್ಲಾರ್ನೆಟ್ ನಾಗರಾಜ ಅಂತ ಇದ್ರು. ಅವರು ಪಾಪ ತೀರೋಗ್ಬಿಟ್ರು. ನಡೀತಿದಾಗ್ಲೇ ನಾಟಕ ನಡೀತಿದ್ದಾಗಲೇ ತೀರೋರು ಅವರು. ಅವರಿದ್ರು. ಅವರು ಬಿಟ್ರೆ ಪಕ್ಕ ಪ್ರಭಾಕರ್ ಅಂತ, ಅವರು ನಮ್ಮ ನಾಟಕಗಳಿಗೆಲ್ಲ ಗೊತ್ತಾಗಿದ್ರು. ಅವ್ರನ್ನೇ ಕರೆಸಿದ್ರು. ಪುನಃ ನೆಕ್ಸ್ಟ್ ಷಣ್ಮುಖ
ವೆಂಕಟೇಶ್ ಅವ್ರ ತಮ್ಮ ಕೊಡಗದವ್ರೆ, ಅವ್ರು ಬರ್ತಿದ್ರು. ಕುಮಾರ್ ತಬಲ ಪ್ರಥಮ ಅವರೇ ನಮ್ಗೆ ಬರ್ತಾ ಇದ್ದವರು. ಇತ್ತೀಚೆಗೆ ಅವ್ರು ಬಿಟ್ಟ ಮೇಲೆ ಯಶ್ವಾಲ್ ಅವ್ರು ಬರ್ತಿದ್ರು. ಅವರು ಮತ್ತೆ ಕ್ಯಾಶಿಗೆ ಷಣ್ಮುಖ, ಕುಮಾರ್ ಇವರು ನಮಗೆ ಗೊತ್ತಾಯ್ತು. ತಾಳವಾದ್ಯಕ ಟೈಗರ್ ರಾಜು ನಮ್ಮ ಬ್ಯಾಚಲ್ಲಿ ಬರ್ತಿದ್ದವರು. ಅವ್ರನ್ನ ಈಗ ಬೇರೆ ಬೇರೆ ಹೋಗ್ತಾ ಇದ್ದಾರೆ. ಕೆಲವೊಂದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು 40,000 ರೂಪಾಯಿ ನಾಟಕ ಆಡ್ಬೋದಾಯ್ತು 35 ವರ್ಷದಿಂದ. 50,000 ರೂಪಾಯಿ ಖರ್ಚು ಮಾಡೋದು ದುಬಾರಿ ನಾಟಕ ಆಯ್ತಿದ್ರು. ಇವಾಗ 4 ಲಕ್ಷ ಖರ್ಚು ಮಾಡೋದು ಕಷ್ಟ. ಈಗ ಖರ್ಚು ಜಾಸ್ತಿ ಇದೆ, ನಾವು ಮಾಡೋಕ್ಕಾಗಲ್ಲ. ಆಮೇಲೆ ಕರೀತಾರೆ ಕೆಲವ್ರ ಕಡೆಯಿಂದ, ನಾವು ಜಾಸ್ತಿ ವಿಶೇಷ ಅನಿಸ್ಕೊಂಡಿಲ್ಲ. ಈಗ ಮಾಡಿದ್ರೆ ಸಾಕು ಅಂದ್ಬಿಟ್ಟು ನಾವು ಒಂದ್ಸಲಿ ನಮ್ಮ ಮಕ್ಕಳೆಲ್ಲ ಬರೋ ಕಲಾವಿದರೆ ಮಾಡ್ತಾ ಹೋಯ್ತಾವ್ರೆ. ಆರೋಗ್ಯ ಪ್ರಾಬ್ಲಮ್ ಇರೋದ್ರಿಂದ ನೀವು ಹೊರಗಡೆ ಈಗ ಹೋಗ್ತಾ ಇಲ್ಲ, ಮಕ್ಕಳು ಬಿಡ್ತಾ ಇಲ್ಲ ಹೋಗಕ್ಕೆ. ಬಿಡ್ತಾ ಇಲ್ಲ, ಹೋಗ್ಬೋದು. ನಮ್ಮ ಕಲಾವಿತರ ಹುಡುಗರು ಬಿಡ್ತಾ ಇಲ್ಲ, ಅದರಿಂದ ನಾನು ಹೋಯ್ತಾ ಇಲ್ಲ ಹೊರಗಡೆ. ಸರಿ ಸರಿ, ಕಲೆ ಅದೊಂದು ಇದ್ರೆ ಒಳ್ಳೇದು. ಹೊರಗಡೆ ಹೋಗಿಲ್ಲ ಅಂದ್ರೆ ಕಲೆ ನಿಮ್ಮ ಹತ್ರ ಇದೆ. ಆದ್ರೆ ಮನೇಲಿ ಏನೋ ಸಿಂಪಲ್ ಕೂತ್ಕೊಂಡು ಬೇಜಾರು ನುಡಿಸ್ತಾ ಇರ್ತೀವಿ, ಬಂದು ಮಾಡ್ತಿರ್ತಾರೆ. ಇಷ್ಟು ವರ್ಷ ಜಗಲಿ ನಿಮ್ಗೆ ತುಂಬಾ ಖುಷಿ ಕೊಟ್ಟ ನಾಟಕ ಯಾವುದು? ತುಂಬಾ ಸದ್ದು ಯಾವುದು ನಿಮ್ಗೆ ತುಂಬಾ ಖುಷಿ ಕೊಟ್ಟಂತ ನಾಟಕ ತಲಕಾಡು ಕುರುಕ್ಷೇತ್ರ. ತಲಕಾಡಲ್ಲಿ ನಮ್ಗೆ ಬಹಳ ಇಂಪ್ರೂವ್ ಮಾಡೋದು, ನಮ್ಗೆ ಅಷ್ಟೇ ವ್ಯವಸ್ಥೆನ ಮಾಡ್ಕೊಡ್ತಿದ್ರು. ಇತ್ತೀಚೆಗೆ 2010ರಲ್ಲಿ ಅವರು ಬಹಳ ನಮ್ಗೆ. ನೀವು ಸಹ ಅಭಿನಯ ಮಾಡಿದ್ದೀರಾ? ನಾನು ಕೆಲವು ನಾಟಕದಲ್ಲಿ ಅಭಿನಯ ಮಾಡಿದ್ದೇನೆ. ಆದ್ರೆ ಪ್ರಥಮದಲ್ಲಿ ಯಕ್ಷಗಾನ, ಅದರಲ್ಲಿ ಕರಿವಂತನ ಕಾಳಗ ಅಂತದ್ದು, ಅದರಲ್ಲಿ ಬಲವಂತೆ ಅಂತ ಕರಿವಂತನ ತಾಯಿ ಪಾತ್ರ ಮಾಡಿದ್ದೆ. ಅದಾದ ಮೇಲೆ ಭೂಕೈಲಾಸದಲ್ಲಿ ಮಂಡೋದರಿ ಅದನ್ನು ಮಾಡಿದೆ, ರಾವಣನ ಹೆಂಡತಿ ಹತ್ರ ಅದು ಮಾಡಿದೆ. ಆಗ ಅದಾದ ಮೇಲೆ ದೀಪಾವಳಿ ಸಾಮಾಜಿಕ ಕಾಮಿಡಿ ಪಾತ್ರ, ಬರುವನ ಪಾತ್ರ ಮಾಡಿದೆ. ಕುರುಕ್ಷೇತ್ರದಲ್ಲಿ ಅಲ್ಲಿ ಸೋಲ್ದಾರಿ ಮಾಡಿದೆ, ಕೆಲವು ಪಾಠ ಮಾಡಿದೆ. ಅಲ್ಲಿಗೆ ಸತ್ಯಹರಿಶ್ಚಂದ್ರ ನಾಟಕದಲ್ಲಿ ಸತ್ಯಹರಿಶ್ಚಂದ್ರ ನಕ್ಷತ್ರ ಮಾಡಿದೆ. ನಮ್ಮ ಚಿಕ್ಕಪ್ಪನೇ ಹರಿಶ್ಚಂದ್ರ, ನಾನೇ ನಕ್ಷತ್ರ ಮಾಡಿದೆ. ನಮ್ಮ ಅಣ್ಣ ಎಲ್ಲ ಮಾಡಿದ್ರು. ನಮ್ಮ ಗುಂಪೆ ಮಾಡಿದ್ದು ಅದರಲ್ಲಿ. ಅದರಿಂದ ನಾನು ಹರಿಶ್ಚಂದ್ರ ಮಾಡಿದ್ದೆ. ಹರಿಶ್ಚಂದ್ರ ನಮ್ಮ ಚಿಕ್ಕಪ್ಪ ಮಾಡಿದ್ರು, ನಾನು ನಕ್ಷತ್ರ ಮಾಡಿದ್ದೆ. ನಕ್ಷತ್ರ ಪಾತ್ರ ನಕ್ಷತ್ರ ಪಾತ್ರ ನಾವು ಮಾಡಿದ್ದೆ. ಇತ್ತೀಚೆಗೆ ಆಮೇಲೆ ಆಗಿಲ್ಲ, ನಾವೇ ಹೋಗಕ್ಕೆ ಶುರುವಾದವಾಗ ಪಾತ್ರ ಮಾಡೋಕ್ಕಾಗಲಿಲ್ಲ. ನೀವು ಕೆಲವು ಅಂಗಡಿ ಪಾತ್ರಗಳು ಮಾಡಿದಿರಾ ಅಂತ ಆಯ್ತು. ಪಾತ್ರಗಳು ಮಾಡಿದೆ. ನಿಮ್ಮ ಅಣ್ಣರು ಅವರು ನಿಮ್ಮ ಹತ್ರನೇ ಪ್ರಾಕ್ಟೀಸ್ ಮಾಡ್ತಿದ್ರು, ಅವಾಗ ಏನಾದ್ರು ನಿಮ್ಗೆ ಮುಡಿಗಾರ ಅನ್ನಿಸ್ತಾ ಇತ್ತಾ? ಅದೇನಿಲ್ಲ, ಆದ್ರೆ ಕಲೆಗೆ ಗೌರವ ಕೊಟ್ಟು ಕಲೆಗೆ ನಾವು ಭಾರಿಸ್ತೀವಿ, ಅವ್ರು ಆಡ್ತಿದ್ರು. ಆಗ ಅಣ್ಣ ತಮ್ಮನ ಇದಿಲ್ಲ, ನಾನು ಒಬ್ಬರು. ಸಾರಿ ಸ್ನೇಹಿತರೆ, ಅವ್ರ ಅಣ್ಣ ಅವ್ರ ಹೆಸರು ಹೇಳಿದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿದೆ. ಯಾಕಂತಂದರೆ ಅವರು ಇವಾಗಿಲ್ಲ. ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನುಮಗಳ ಕಾಟವೂ ಇಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅನ್ನದಾನವ ತೊರೆಯದಿರೋ, ನಾನು ನನ್ನದು ಎನ್ನದಿರೋ, ಅನ್ನದಾನವ ತೊರೆಯದಿರೋ, ನಾನು ನನ್ನದು ಎನ್ನದಿರೋ, ಉನ್ನತಿ ಸಾಧಿಸಿ ಹಗಲಿರೋ, ಉನ್ನತಿ ಸಾಧಿಸಿ ಹಗಲಿರೋ, ದೀನಾನಾಥನ ಕಳಿಸದಿರೋ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರೆ. ಇದು ಹೊಸ ಎಮಿಗೆ ಗ್ರಾಮದಲ್ಲಿ ಕುರುಕ್ಷೇತ್ರ ನಾಟಕದ್ದು ಸ್ನೇಹಿತರೆ. ಯಶ್ವಲನ್ ಅವರಿದ್ದಾರೆ, ಕ್ಲಾರೆಟ್ ನಾರಾಯಣ್ ಅವರಿದ್ದಾರೆ. ಸ್ನೇಹಿತರೆ, ಇದು 1997ನೇ ಇಸ್ವಿಲ್ ಆಗಿರೋ ನಾಟಕ. ವಾಜಮಗಲ ಗ್ರಾಮದಲ್ಲಿ, ಅಲ್ಲಿ ನಮ್ಮ ತಂದೆನೇ ಮಾಸ್ಟರ್ ಆಗಿದ್ರು. ಭವಾನಿ ವರಗಂಗಾಧರಣಿ ಮಹಾದೇವನ ವಿಶ್ವವಿದಾತನ ಮರಣೆಯೇ ಆನಂದಗಾಡಿ
ನಾಟಕ ಬಂದ ಸ್ನೇಹಿತರೆ ವಾಜಮಂಗಲದಲ್ಲಿ ದೀಪಾವಳಿ ನಾಟಕ. ಇದು ಷಣ್ಮುಖ ಸ್ವಾಮಿ ಅವರು ಕ್ಯಾಶಿಯೋ, ತಬಲಾ ಟಗರಪುರದವರು, ಹಿನ್ನೆಲೆ ಗಾಯನ ಇಟ್ಟಳಿ ಮಹಾದೇವ್ ಅವರು. ಬೀರೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ, ಮುಗ್ಗಿ ಪಚ್ಚಿನ ಉಂಡಿ, ಟಿ ನರಸೀಪುರ ತಾಲೂಕು. 1993ನೇ ಇಸ್ವಿಯಲ್ಲಿ ಆಗಿರೋ ನಾಟಕ. ಗಾಯಚರಿತ್ರೆ ಕೃಷ್ಣಾರ್ಜುನ ಯುದ್ಧ. ಇದು ನಮ್ಮ ತಂದೆಯವರೇ ಕಲಿಸಿದ್ದು ಸ್ನೇಹಿತರೆ, ಹಾಗೂ ನಮ್ಮ ತಾತವರು ಕೂಡ. ಶ್ರೀ ಹೇಮಾಂಬಿಕಾ ಕೃಪಾಪೋಷಿತ ನಾಟಕ ಮಂಡಳಿ, ಎಮ್ಮಿಗೆ ಗ್ರಾಮ, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ಇದು 1995ನೇ ಇಸ್ವಿಯಲ್ಲಿ ಆಗಿರೋ ನಾಟಕ. ಗಾಯಚರಿತ್ರೆ ಕೃಷ್ಣಾರ್ಜುನನ ಕಾಳಗ. ಇದು ಕೂಡ ನಮ್ಮ ತಂದೆಯವರೇ ಕಲಿಸಿರೋದು ಸ್ನೇಹಿತರೆ. ಚಾಮುಂಡೇಶ್ವರಿ ಕೃಪಾಪೋಷಿತ ನಾಟಕ ಮಂಡಳಿ, ಹೊಸ ಕುಕ್ಕೂರು, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ಇದು 2009ನೇ ಇಸ್ವಿಯಲ್ಲಿ ಆಗಿರೋ ನಾಟಕ ಸ್ನೇಹಿತರೆ, ಕುರುಕ್ಷೇತ್ರ. ಇದು ಕೂಡ ನಮ್ಮ ತಂದೆಯವರೇ ಕಲಿಸಿರೋ ನಾಟಕ. ನಿತ್ಯ ದಾಸೋಹ ಹಾಗೂ ಅಸ್ತಿಕೇರಿ ಮಠ ಜೀರ್ಣೋದ್ಧಾರ ಸಮಿತಿ, ತಲಕಾಡು, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ಇಲ್ಲಿ ಯಕ್ಷಗಾನ ಕಾರ್ಯಕ್ರಮ ಮಾಡಿದ್ರು, ಅದಕ್ಕೆ ಒಂದು ಪ್ರಮಾಣ ಪತ್ರ ಕೊಟ್ಟಿದ್ದಾರೆ. ಕುರುಕ್ಷೇತ್ರ ಅಥವಾ ಧರ್ಮರಾಜ ಸ್ಥಾಪನೆ. ಇದು 2010ನೇ ಇಸ್ವಿಯಲ್ಲಿ ಆಗಿರೋ ನಾಟಕ ಸ್ನೇಹಿತರೆ. ಇದು ಕುಕ್ಕೂರು ಗ್ರಾಮದಲ್ಲಿ. ಇದು ಕೂಡ ನಮ್ಮ ತಂದೆಯವರೇ ಕಲಿಸಿರೋದು ಸ್ನೇಹಿತರೆ. ಗಂಗಾ ಪರಮೇಶ್ವರಿ ಕೃಪಾಪೋಷಿತ ನಾಟಕ ಮಂಡಳಿ, ತಲಕಾಡು, 2007ನೇ ಇಸ್ವಿಯಲ್ಲಿ ಆಗಿರೋದು ಸ್ನೇಹಿತರೆ. ಇದು ಕುರುಕ್ಷೇತ್ರ ನಾಟಕ. ಇದು ಕೂಡ ನಮ್ಮ ತಂದೆಯವರೇ ಕಲಿಸಿರೋದು. ಇದು ದಾನಸುರ ಕರ್ಣ ಅಥವಾ ಶ್ರೀಕೃಷ್ಣ ಸಂಧಾನ ನಾಟಕ. ಇದು ಹೊಸ ಎಮ್ಮೆ ಗ್ರಾಮದಲ್ಲಿ ಆಗಿರೋದು ಸ್ನೇಹಿತರೆ. ಇದು ಕೂಡ ನಮ್ಮ ತಂದೆಯವರೇ ಡ್ರಾಮಾ ಮಾಸ್ಟರ್ ಆಗಿದ್ರು. ಶ್ರೀ ಮಲೆಮಹದೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ, ವಾಜಮಂಗಲ ಗ್ರಾಮ, ಮೈಸೂರು ತಾಲೂಕು. ಇದು 2012 ಇಸ್ವಿಯಲ್ಲಿ ಆಗಿರೋ ನಾಟಕ ಸ್ನೇಹಿತರೆ. ಇದು ಕೂಡ ದೀಪಾವಳಿ ನಾಟಕ. ನಮ್ಮ ತಂದೆಯವರೇ ಕೂಡ ಇಲ್ಲಿ ಡ್ರಾಮಾ ಮಾಸ್ಟರ್ ಆಗಿದ್ರು. ಶ್ರೀ ಕೊಳಲು ವೇಣುಗೋಪಾಲ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ, 2014ನೇ ಇಸ್ವಿಯಲ್ಲಿ ಆಗಿರೋ ನಾಟಕ ಸ್ನೇಹಿತರೆ. ಇದು ಕುರುಕ್ಷೇತ್ರ, ಕಲೂರು ಗ್ರಾಮದಲ್ಲಿ ಆಗಿರೋದು. ಇಲ್ಲೂ ಕೂಡ ನಮ್ಮ ತಂದೆನೇ ಡ್ರಾಮಾ ಮಾಸ್ಟ್ರು. ಗಂಗಾ ಪರಮೇಶ್ವರಿ ಕೃಪಾಪೋಷಿತ ನಾಟಕ ಮಂಡಳಿ, 2014ನೇ ಇಸ್ವಿಯಲ್ಲಿ ಆಗಿರೋ ನಾಟಕ. ಇದು ಟಿ ನರಸೀಪುರ ತಾಲೂಕು, ತಲಕಾಡಿನಲ್ಲಿ ಆಗಿರೋ ನಾಟಕ. ಇದು ಕುರುಕ್ಷೇತ್ರ. ಇದು ಕೂಡ ನಮ್ಮ ತಂದೆಯವರ ಡ್ರಾಮಾ ಮಾಸ್ಟರ್ ಆಗಿದ್ರು ಸ್ನೇಹಿತರೆ. ಇದು ಪಂಚಲಿಂಗ ದರ್ಶನ ಮಹೋತ್ಸವ ಪ್ರಮಾಣ ಪತ್ರ ಸ್ನೇಹಿತರೆ. ಇದು ಹಾಸ್ಯ ನಾಟಕ, 2006ನೇ ಇಸ್ವಿಲಿ. ಶ್ರೀ ಚಾಮುಂಡೇಶ್ವರಿ ಕೃಪಾಪೋಷಿತ ಸಂಘ, ಹೊಸಕೊಕ್ಕೂರು. ಇದು 2017ರಲ್ಲಿ ಆಗಿರೋ ನಾಟಕ ಸ್ನೇಹಿತರೆ, ಕುರುಕ್ಷೇತ್ರ. ಇದು ಕೂಡ ನಮ್ಮ ತಂದೆನೇ ಡ್ರಾಮಾ ಮಾಸ್ಟ್ರು. ಮಹರ್ಷಿ ವಾಲ್ಮೀಕಿ ಕಲಾ ಸಂಘ, ಹೊಸಕೊಕ್ಕೂರು. ಇದು 2023ನೇ ಇಸ್ವಿಯಲ್ಲಿ ಆಗಿರೋ ನಾಟಕ ಸ್ನೇಹಿತರೆ, ಕುರುಕ್ಷೇತ್ರ ಅಥವಾ ಧರ್ಮರಾಜ ಸ್ಥಾಪನೆ. ಇದರಲ್ಲೂ ಕೂಡ ನಮ್ಮ ತಂದೆನೇ ಡ್ರಾಮಾ ಮಾಸ್ಟ್ರು. ಇಲ್ಲಿ ನಾನು ಕೂಡ ಅಭಿನಯಿಸಿದ್ದೇನೆ. ಮತ್ತೆ ನಮ್ಮ ಚಿಕ್ಕಪ್ಪನವರಾದ ಬಸವರಾಜ್ ಅವರು ಕೂಡ ಬಲರಾಮನ ಪಾತ್ರ ಮಾಡಿದ್ರು, ಹಾಗೂ ನಮ್ಮ ಬ್ರದರ್ ಸುರೇಶ್ ಅವರು ಕೂಡ ಭೀಷ್ಮನ ಪಾತ್ರ ಮಾಡಿದ್ರು ಸ್ನೇಹಿತರೆ. ಈ ಹೇಮಾಂಬಿಕಾ ಕೃಪಾಪೋಷಿತ ನಾಟಕ ಮಂಡಳಿ, ಎಮ್ಮಿಗೆ. ಇದು ಸ್ನೇಹಿತರೆ 1999ರಲ್ಲಿ ಆಗಿರೋದು ದೀಪಾವಳಿ ನಾಟಕ. ಇದರಲ್ಲಿ ನಮ್ಮ ತಂದೆಯವರು ಬರ್ಮನ್ ಪಾತ್ರ ಮಾಡಿರೋದು. ಇಲ್ಲಿ ಡ್ರಾಮಾ ಮಾಸ್ಟರ್ ಬಂದು ಹಾರ್ಮೋನಿಯಂ ಮಾಸ್ಟರ್ HP ಶಿಲಿಂಗಪ್ಪ ಅಂತ ನಮ್ಮ ತಾತನವರೇ. ಇದು ನಮ್ಮ ದೊಡ್ಡಪ್ಪನವರು ಪುಟ್ಟಣ್ಣ ಅಂತ. ಇದು HV ರಾಜನ ಟೈಲರ್ ಅಶೋಕ್ ಅವರು ಪಾತ್ರ ಮಾಡಿದ್ರು ಸ್ನೇಹಿತರೆ. ಇದು ನಮ್ಮ ಕುಟುಂಬದವರೇ ಅಭಿನಯಿಸಿರುವ ನಾಟಕ ಸ್ನೇಹಿತರೆ, ಸತ್ಯಹರಿಶ್ಚಂದ್ರ. ಇದು 91ರಲ್ಲಿ ಆಡಿರೋದು ಸ್ನೇಹಿತರೆ. ಇದರಲ್ಲಿ ನಮ್ಮ ತಂದೆಯವರು ನಕ್ಷತ್ರಿಕನ್ ಪಾತ್ರ ಮಾಡಿದ್ದಾರೆ. ಇಲ್ಲಿ ನಮ್ಮ ದೊಡ್ಡಪ್ಪನವರು ಬೇತಾಳನ್ ಪಾತ್ರ ಮಾಡಿದ್ದಾರೆ. ಇನ್ನೊಬ್ಬರು ದೊಡ್ಡಪ್ಪನವರು
ನಾಗರಾಜ್ ಅಂತ ನಾರದನ್ ಪಾತ್ರ ಮಾಡಿದ್ದಾರೆ. ನಮ್ಮ ತಾತ ಸಿದ್ಲಿಂಗ ಇದಕ್ಕೆ ಬಂದು ಡ್ರಾಮಾ ಮಾಸ್ಟರ್ ಸಿಲಿಂಗಪ್ಪನವರು ಹರಿಶ್ಚಂದ್ರನ್ ಪಾತ್ರ ಮಾಡಿದ್ದಾರೆ. ಇದಕ್ಕೆ ಬಂದು ಡ್ರಾಮಾ ಮಾಸ್ಟರು ಗಂಗಣ್ಣವರು ಯಾಕ್ನೂರವರು. ಇದರಲ್ಲಿ ನಮ್ಮ ದೊಡ್ಡಪ್ಪನವರು ರಾಜಣ್ಣ ಅಂತ ವಸಿಷ್ಠ ಪಾತ್ರ ಮಾಡಿದ್ದಾರೆ. ಸುರೇಶ್ ಮಾದೇಶ್ ಇಲ್ಲಿ ನಮ್ಮ ಬ್ರದರ್ಸ್ ಸುರೇಶ್ ಮಾದೇಶ್ ಅವರು ಕೂಡ ಇದ್ದಾರೆ.